ಎಲ್ಲರಿಗೂ ನಮಸ್ಕಾರ. ಎಗ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶದ ದಕ್ಷಿಣ ರಾಜ್ಯಗಳಾದ ಕರ್ನಾಟಕ, ಕೇರಳ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ಕೋಕೋ ಬೆಳೆಯನ್ನು ಹೆಚ್ಚಾಗಿ ಅಡಿಕೆ ಹಾಗೂ ತೆಂಗು ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತಿದೆ. ಹಾಗೆಯೇ ಈ ಕೋಕೋ ಬೆಳೆಗೆ ಮುಖ್ಯವಾಗಿ ಈ ಮಳೆಗಾಲ ಅಂದರೆ ನೈಋತ್ಯ ಮಾನ್ಸೂನ್ ತಿಂಗಳುಗಳಲ್ಲಿ ಈ ಕೊಕ್ಕೋ ಇದು ಪಾಡ್ ರಾಟ್ ಅಂತ ಏನ್ ಹೇಳ್ತೀವಿ, ಹಾಗೆ ಕೊಕ್ಕೋ ಕಾಯಿ ಕಪ್ಪಾಗುವಂತ ರೋಗ ತುಂಬಾ ಜಾಸ್ತಿ ಆಗಿರುತ್ತದೆ. ಹಾಗೆ ಇದನ್ನು ಮುಂದಿಟ್ಟುಕೊಂಡು ನಮ್ಮ ಈ ವಿಡಿಯೋದಲ್ಲಿ ನಾವು ಇವತ್ತು ಈ ಕೊಕ್ಕೋ ಪಾಡ್ ರಾಟ್ ಅಂತ ಏನ್ ಹೇಳ್ತೀವಿ, ಹಾಗೆ ಕೊಕ್ಕೋ ಕಾಯಿ ಕಪ್ಪು ರೋಗ, ಇದನ್ನು ಹೇಗೆ, ಇದರ ರೋಗ ಲಕ್ಷಣಗಳೇನು, ಹಾಗೆ ಇದನ್ನು ಹೇಗೆ ನಿರ್ವಹಿಸಬಹುದು ಅನ್ನೋದರ ಬಗ್ಗೆ ನೋಡೋಣ. ಈ ರೋಗವನ್ನು ಫೈಟೋಪ್ತರಾ ಪಾಮಿವೋರಾ ಎಂಬ ಶಿಲೀಂಧ್ರವು ಮುಖ್ಯವಾಗಿ ಉಂಟು ಮಾಡುತ್ತದೆ. ಆದರೆ ಇತ್ತೀಚಿನ ಅಧ್ಯಯನದ ಪ್ರಕಾರ ಇದರ ಬೇರೆ ಪ್ರಭೇದಗಳು ಅಂದ್ರೆ ಫೈಟೋಪ್ತರದ ಬೇರೆ ಸ್ಪೀಶೀಸ್ ಕೂಡ ಇದನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ಬಂದಿದೆ. ಈ ಕಪ್ಪುಕಾಯಿ ರೋಗದ ಹಾವಳಿಯು ಮುಖ್ಯವಾಗಿ ಮಳೆಗಾಲದಲ್ಲಿ ಅಂದರೆ ನೈಋತ್ಯ ಮಾನ್ಸೂನ್ ಅಂದರೆ ಜೂನ್ ಟು ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಈ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಏನಾಗ್ತದೆ ಅಂದ್ರೆ ಈ ನೆರಳಿನ ಪರಿಸ್ಥಿತಿಗಳಿರ್ತದೆ. ಅಂದ್ರೆ ಈ ನೆರಳಿನ ಪರಿಸ್ಥಿತಿಗಳಲ್ಲಿ ಅಲ್ಲಿನ ಏನು ತೇವಾಂಶ ಅದು ಜಾಸ್ತಿ ಆಗ್ತದೆ, ಮಣ್ಣಿನಲ್ಲಿನ ತೇವಾಂಶ, ಹಾಗೆ ತಾಪಮಾನ ಕಡಿಮೆ ಇರ್ತದೆ. ಈ ಪರಿಸ್ಥಿತಿ ಏನ್ ಮಾಡ್ತದೆ ಅಂದ್ರೆ ಈ ಫಂಗಸ್ನ ಅಂದ್ರೆ ಶಿಲೀಂಧ್ರದ ಬೆಳವಣಿಗೆ ಮತ್ತು ಹರಡುವಿಕೆಗೆ ಸಹಕಾರಿಯಾಗುತ್ತದೆ. ಅದೇನಂದ್ರೆ ಈ ಶಿಲೀಂಧ್ರದ ಬೀಜಾಂಶಗಳು ಬೇರೆ ಅಂದ್ರೆ ಸಮ್ಮರ್ ಮಂತ್ಸ್ ಗಳಲ್ಲಿ ಮಣ್ಣಿನಲ್ಲಿರುತ್ತದೆ. ಈಗ ಮಳೆ ಬಂದ ತಕ್ಷಣ ಅಂದ್ರೆ ಮಾನ್ಸೂನ್ ಟೈಮ್ ಅಲ್ಲಿ ಇದು ಜರ್ಮಿನೇಟ್ ಆಗಿ ಇನ್ಫೆಕ್ಷನ್ ಅನ್ನು ಸ್ಟಾರ್ಟ್ ಮಾಡ್ತದೆ, ಹಾಗೆ ಹರಡುವಿಕೆಗೆ ಇದು ಸಹಕರಿಸುತ್ತದೆ. ಈಗ ನಾವು ಈ ರೋಗದ ಲಕ್ಷಣಗಳ ಬಗ್ಗೆ ನೋಡೋಣ. ಈಗ ಆರಂಭದಲ್ಲಿ ಏನಾಗ್ತದೆ ಅಂದ್ರೆ ಈಗ ಈ ಹಣ್ಣಿನ ಮೇಲೆ ಈ ತರ ಕಂದು ಬಣ್ಣದ ಚುಕ್ಕೆಗಳು ಅಂದ್ರೆ ನೀರು ಸೋಸಿದಂತಹ ಚುಕ್ಕೆಗಳು ಇನಿಷಿಯಲ್ ಆಗಿ ಅಂದ್ರೆ ಆರಂಭದ ಹಂತದಲ್ಲಿ ಈ ತರ ಬರುವಂತದ್ದು. ನೋಡಿ, ಇಲ್ಲಿ ಸಹ ನಿಮ್ಗೆ ಕಾಣಬಹುದು ನೀರು ಸೋಸಿದಂತಹ ಸಣ್ಣ ಸಣ್ಣ ಚುಕ್ಕೆಗಳಿರ್ತವೆ. ಇದು ಕೆಲವೇ ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ಫುಲ್ ಫ್ರೂಟ್ ಅನ್ನು ಕವರ್ ಮಾಡುತ್ತದೆ. ಈ ರೋಗ ಹರಡ್ತಿದ್ದಂತೆ ಏನಾಗ್ತದೆ ಅಂದ್ರೆ ಇಲ್ಲಿ ಕಾಯಿಯ ಮೇಲೆ ಈ ಬಿಳಿ ಬಣ್ಣದಲ್ಲಿ ಶಿಲೀಂಧ್ರವು ಬೆಳೆಯುತ್ತದೆ. ಇಲ್ಲಿ ನಾವು ನೋಡ್ಬೋದು ಬಿಳಿ ಬಣ್ಣದಲ್ಲಿ, ಹಾಗೆ ಇಲ್ಲಿ ಸಹ ನಾವು ನೋಡ್ಬೋದು ಇದು ಕಂದು ಬಣ್ಣದಲ್ಲಿರ್ತದೆ. ಇದೀಗ ಡಿಸೀಸ್ ಅಡ್ವಾನ್ಸ್ ಸ್ಟೇಜಸ್ಗೆ ಬಂದಾಗ ಅಂದ್ರೆ ಲಾಸ್ಟ್ ಸ್ಟೇಜಸ್ಗೆ ಬಂದಾಗ ಈ ರೀತಿ ಕಾಯಿಗಳು ಕಪ್ಪಾಗುತ್ತವೆ, ಕಂದು ಬಣ್ಣದಿಂದ ಕಪ್ಪಾಗ್ತದೆ. ಇಲ್ಲಿ ಸಹ ನಾವು ನೋಡ್ಬೋದು ಕಾಯಿಗೆ ಯಾವ ರೀತಿ ಕಪ್ಪಾಗಿದೆ ಅಂತ. ನೋಡಿ, ಈಗ ರೋಗ ಈ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಇದು ಕಾಯಿಯ ಮೇಲೆ ಕಂದು ಬಣ್ಣದಲ್ಲಿದೆ, ಲೀಷನ್ಸ್ ಇದೆ, ಅದು ಕಂದು ಬಣ್ಣದಲ್ಲಿದೆ. ಈ ಸ್ಟೇಜ್ ಅಲ್ಲಿ ಬೀಜಗಳಿಗೆ ಏನು ಹಾನಿ ಆಗುದಿಲ್ಲ ಆಕ್ಚುಲಿ. ಸೊ ಇದು ಅಡ್ವಾನ್ಸ್ ಆಗಿ ಯಾವಾಗ ಈ ಕಾಯಿ ಕಪ್ಪು ಕಲರ್ಗೆ ತಿರುಗ್ತದೆ, ನೋಡಿ ಈ ತರ ಆಗ್ತದೆ, ಇದನ್ನ ನಾವು ನೋಡಿದಾಗ ಒಳಗಡೆ ಕಾಯಿಗಳು ಕಂಪ್ಲೀಟ್ ಆಗಿ ಇದು ಕಂದು ಬಣ್ಣಕ್ಕೆ ತಿರುಗಿ ನಂತರ ಅಡ್ವಾನ್ಸ್ ಸ್ಟೇಜಸ್ ಅಲ್ಲದೆ ಏನಾಗ್ತದೆ ಅಂದ್ರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇಲ್ಲಿ ನೀವು ನೋಡ್ಬೋದು ಈ ಕಾಯಿ ಕಂಪ್ಲೀಟ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಇದನ್ನ ನಾವು ಓಪನ್ ಮಾಡಿ ನೋಡಿದಾಗ ಒಳಗಡೆ ನೋಡಿ ಯಾವ ರೀತಿ ಈ ಕಾಯಿ ಕೊಳೆತು ಹೋಗಿದೆ ಅಂತ. ಬೀಜಗಳು ಸಹ ಈ ತರ ಕಂದು ಬಣ್ಣಕ್ಕೆ ತಿರುಗಿದೆ, ನೋಡಿ ಇಲ್ಲಿ ಯಾವ ರೀತಿ ಇದಾಗಿದೆ ಅಂತ. ಇದು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ ಇದರಲ್ಲಿರುವ ನೀರಿನ ಅಂಶ ಕಂಪ್ಲೀಟ್ ಆಗಿ ಲಾಸ್ ಆಗಿ ಈ ತರ ಕೊಳೆತು ಹೋಗಿ ಏನಾಗ್ತದೆ ಅಂದ್ರೆ ಬೀಜಗಳು ಕಂಪ್ಲೀಟ್ ಆಗಿ ಕಪ್ಪಾಗಿ ಹೋಗ್ತದೆ. ಈಗ ನಾವು ಈ ರೋಗವನ್ನು ಹೇಗೆ ಕ್ರಮಬದ್ಧವಾಗಿ ನಿಯಂತ್ರಣ ಮಾಡಬಹುದು ಎಂಬುದರ ಬಗ್ಗೆ ನೋಡೋಣ. ಮುಖ್ಯವಾಗಿ ನಾವು ಗಿಡಗಳನ್ನು ನೆಡಬೇಕಾದ್ರೆ ಸರಿಯಾದ ಅಂತರದಲ್ಲಿ ಅಂದ್ರೆ ಸೈಂಟಿಫಿಕ್ ವೇ ಅಲ್ಲಿ ನೆಡಬೇಕಾಗ್ತದೆ. ಹಾಗೇನೆ ಈ ಕೊಕ್ಕೋ ಮರಗಳನ್ನು ಕಾಲಕ್ಕೆ ಸರಿಯಾಗಿ ಪ್ರೂನಿಂಗ್ ಅನ್ನು ಸಹ ಮಾಡಬೇಕು. ಇದು ಏನ್ ಮಾಡ್ತದೆ ಅಂದ್ರೆ ಈ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಈ ಮರದ ರೆಂಬೆಗಳಿಗೆ ಬೀಳಲು ಸಹಕರಿಸುತ್ತದೆ. ಇದರಿಂದಾಗಿ ನಮ್ಮ ಭೂಮಿಯಲ್ಲಿನ ಅಂದ್ರೆ ಮಣ್ಣಿನಲ್ಲಿನ ತೇವಾಂಶ ಕೂಡ ಕಡಿಮೆ ಆಗ್ತದೆ, ಹಾಗೇನೆ ಟೆಂಪರೇಚರ್ ಕೂಡ ಒಂದು ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಸಹಕರಿಸುತ್ತದೆ. ಈಗ ಹ್ಯುಮಿಡಿಟಿ ಅಂದ್ರೆ ತೇವಾಂಶ ನಾರ್ಮಲ್ ಆಗಿದ್ರೆ ಈ ಶಿಲೀಂಧ್ರದ ಹರಡುವಿಕೆ ಕೂಡ ಕಡಿಮೆ ಆಗ್ತದೆ, ಅಂದ್ರೆ ಹತೋಟಿಗೆ ಬರುತ್ತದೆ. ಇನ್ನೊಂದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ರೋಗ ಲಕ್ಷಣ ಕಂಡು ಬಂದ ಕಾಯಿಗಳನ್ನು ಈ ತರ ಆರಂಭಿಕ ಹಂತದಲ್ಲಿ ನಾವು ಕೊಯ್ದು ನಾಶ ಮಾಡಬಹುದು. ಅಂದ್ರೆ ಕೊಯ್ದು ನಾವು ಡೈರೆಕ್ಟ್ ಆಗಿ ನದಿ ನೀರಿಗೆ ಅಥವಾ ತೋಟದಲ್ಲಿಯೇ ಬಿಡದೆ ನಾವು ಅದನ್ನು ಒಂದು ತೋಟದ ದೂರದಲ್ಲಿ ಒಂದು ಹೊಂಡವನ್ನು ತೋಡಿ ಅದರಲ್ಲಿ ಹಾಕಿ ಮುಚ್ಚಬಹುದು, ಅಥವಾ ಇದನ್ನು ಕಾಂಪೋಸ್ಟಿಂಗ್ ಬೇಸ್ ಮೆಟೀರಿಯಲ್ ಆಗಿ ಸಹ ಯೂಸ್ ಮಾಡಬಹುದು.
ಈಗ ಇದನ್ನು ತೋಟದಲ್ಲಿ ಹಾಗೇನೆ ಬಿಟ್ರೆ ಏನಾಗ್ತದೆ ಅಂದ್ರೆ ಇದರ ರೋಗದ ಹರಡುವಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಹಾಗೆ ನಾವು ಇದನ್ನು ನೀರಿಗೆ ಹಾಕಿದ್ರೆ ಇದರ ಬೀಜಾಂಶ ಅಥವಾ ಸ್ಪೋರ್ಸ್ ಅಂತ ಏನು ಕರಿತೀವಿ ನಾವು, ಅದು ನೀರಲ್ಲಿ ಇದು ಏನು ಈಜುವಂತದ್ದು, ಅದು ಸ್ಪ್ರೆಡ್ ಆಗ್ತದೆ. ಹಾಗೆ ಇಲ್ಲಿಂದ ಹೋಗಿ ನೆಕ್ಸ್ಟ್ ಇನ್ನೊಂದು ತೋಟಕ್ಕೆ ಹೋಗಿ ಅಲ್ಲಿ ಹರಡ್ತದೆ. ಹಾಗೇನೆ ಈ ರೋಗವು ತುಂಬಾ ವಿಪರೀತ ರೀತಿಯಲ್ಲಿ ಹರಡುವ ಚಾನ್ಸಸ್ ಇರ್ತದೆ. ಅದನ್ನು ತಡೆಗಟ್ಟಲಿಕ್ಕೆ ನಾವು ಈ ಮೆಜರ್ ಅನ್ನು ಅಳವಡಿಸಿಕೊಳ್ಬೇಕು. ಇನ್ನೊಂದು ಬೆಸ್ಟ್ ವೇ ಏನಂತ ಹೇಳಿದ್ರೆ, ಈ ಕೊಕ್ಕೋ ಮರಗಳಿಗೆ ಕಾಲಕ್ಕೆ ತಕ್ಕಂತೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡುವಂತದ್ದು. ಇದು ಏನ್ ಮಾಡ್ತದೆ ಅಂದ್ರೆ ಈ ಮರಗಳನ್ನು ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಸಹಕರಿಸುತ್ತದೆ. ಇದರ ಜೊತೆಗೆ ನಾವು ಕೆಲವೊಂದು ಈ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಈಗ ಫಾರ್ ಎಕ್ಸಾಂಪಲ್ ಟ್ರೈಕೋಡರ್ಮಾ ನಾವು ತಗೊಂಡ್ರೆ, ಈಗ 1 kg ಈಗ 100 kg ನೀಮ್ ಕೇಕ್ ಅಥವಾ ಹಟ್ಟಿ ಗೊಬ್ಬರದೊಂದಿಗೆ ಮಿಕ್ಸ್ ಮಾಡಿ 1 ವಾರ ಹಾಗೇನೆ ಇಟ್ಟು ನೆಕ್ಸ್ಟ್ ಅದನ್ನು ಈ ಕೊಕ್ಕೋ ಮರಗಳಿಗೆ 2 kg ಅಂತೆ ಕೊಡಬಹುದು. ಇದು ಏನ್ ಮಾಡ್ತದೆ ಅಂದ್ರೆ ಮರಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರ ಜೊತೆಗೆ ಮುಖ್ಯವಾಗಿ ಜೈವಿಕ ಶಿಲೀಂಧ್ರನಾಶಕಗಳು ಏನ್ ಮಾಡ್ತವೆ ಅಂದ್ರೆ ಈ ಮಣ್ಣಿನಲ್ಲಿರುವ ರೋಗಕಾರಕ ಶಿಲೀಂಧ್ರಗಳ ವಿರುದ್ಧ ಹೋರಾಡುತ್ತವೆ. ಈ ರೋಗವನ್ನು ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡುವುದರಿಂದ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದಾಗಿದೆ. 1% ಬೋರ್ಡೋ ದ್ರಾವಣವನ್ನು 45 ದಿನಗಳ ಅಂತರದಲ್ಲಿ ಸ್ಪ್ರೇ ಮಾಡಬೇಕು. ಅಂದರೆ ನಾವು ನೈಋತ್ಯ ಮಾನ್ಸೂನ್ ಬರುವುದಕ್ಕಿಂತ ಮುಂಚೆ, ಅಂದರೆ ಮೇ ತಿಂಗಳಿನಲ್ಲಿ ಸ್ಪ್ರೇ ಮಾಡಬೇಕು. ಸೊ ಇದು ಎಫೆಕ್ಟಿವ್ ಆಗಿ ಡಿಸೀಸ್ ಅನ್ನು ಕಂಟ್ರೋಲ್ ಮಾಡುತ್ತದೆ. ಅಂದ್ರೆ ಇದು ರೋಗ ಬರುವುದಕ್ಕಿಂತ ಮುಂಚೆ ಸ್ಪ್ರೇ ಮಾಡಬೇಕು. ಅದು ಬಂದಾದ್ಮೇಲೆ ಸ್ಪ್ರೇ ಮಾಡಿದ್ರೆ ಇದಷ್ಟು ಎಫೆಕ್ಟಿವ್ ಆಗಿರುವುದಿಲ್ಲ. ಹಾಗೆಯೇ ಕೊನೆಯ ಹಂತದಲ್ಲಿ ಅಂದ್ರೆ ಲಾಸ್ಟ್ ಮೆಜರ್ ಅಂತ ಏನು ಹೇಳ್ತೀವಿ ನಾವು, ಈ ರೋಗ ಕೈಮೀರಿ ಹರಡುತ್ತಿದ್ರೆ ನಾವು ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳುವ ಶಿಲೀಂಧ್ರನಾಶಕ, ಅಂದ್ರೆ 50% ವೆಟೇಬಲ್ ಪೌಡರ್ ಅಂತ ಇದು ಅವೈಲೇಬಲ್ ಇರ್ತದೆ. ಇದನ್ನು 3 ಗ್ರಾಮ್ ಅನ್ನು 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ವೀಕ್ಷಕರೇ, ಇದಿಷ್ಟು ಕೊಕ್ಕೋ ಕಾಯಿ ಕಪ್ಪು ರೋಗ ಅಥವಾ ಕೊಕ್ಕೋ ಕಾಯಿ ಕೊಳೆಯುವ ರೋಗದ ಬಗ್ಗೆ ನಮ್ಮ ಮಾಹಿತಿ. ಈ ವಿಡಿಯೋದಲ್ಲಿ ನಾವು ಈ ರೋಗದ ಲಕ್ಷಣಗಳು ಹಾಗೂ ಇದನ್ನು ಎಫೆಕ್ಟಿವ್ ಆಗಿ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬಹುದು ಎಂಬುದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.